ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿದ್ದೀರಾ ನ್ಯೂ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದು ಇಂದಿನ ಲೇಟೆಸ್ಟ್ ಅಪ್ಡೇಟ್. 2000 ರೂಪಾಯಿ ಹಣ ಯಾರಿಗೆ ಸಿಗುತ್ತೆ, ಹಣ ಜಮಾ ಆಗದಿದ್ದರೆ ಏನು ಮಾಡಬೇಕು, ಹೊಸ ನಿಯಮಗಳು ತಿದ್ದುಪಡಿ ಪ್ರಕ್ರಿಯೆ 2025 ರಿಂದ 2026 ಮುಂದಿನ ಯೋಜನೆಗಳು. ಕೊನೆವರೆಗೂ ವಿಡಿಯೋ ನೋಡಿ, ಬಹಳ ಉಪಯುಕ್ತ ಮಾಹಿತಿ ಇದೆ. ಗೃಹಲಕ್ಷ್ಮಿ ಯೋಜನೆ ಏನು? ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರ ಆರಂಭಿಸಿದ ಮಹಿಳಾ ಸಬಲೀಕರಣ ಯೋಜನೆ. ಉದ್ದೇಶ: ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ ತಿಂಗಳಿಗೆ 2000 ರೂಪಾಯಿ ಹಣದ ಸಹಾಯಧನ. ವರ್ಷಕ್ಕೆ ಎಷ್ಟು? 2000 ರೂಪಾಯಿ ಗುಣಿಸು 12 ತಿಂಗಳು ಸಮ 24,000 ರೂಪಾಯಿ. ಸ್ನೇಹಿತರೆ, ಈಗಾಗಲೇ ಸರ್ಕಾರದಿಂದ 23ನೇ ಕಂತು ಜಮಾ ಮಾಡಲಾಗಿದೆ. ಅಂದರೆ ಒಟ್ಟು 46,000 ರೂಪಾಯಿ ಹಣ ಜಮಾ ಮಾಡಲಾಗಿದೆ. ಇವಾಗ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಮೊದಲ ಹಂತದ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ನಿಮಗೆ ಯಾರಿಗೆ 24ನೇ ಕಂತಿನ ಹಣ ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹಣ ಬರದೇ ಇರುವ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ಜಮಾ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಇನ್ನು ಯಾವ ಜಿಲ್ಲೆಯವರಿಗೆ ಜಮಾ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅರ್ಹತೆ, ಎಲಿಜಿಬಿಲಿಟಿ, ಲೇಟೆಸ್ಟ್ ನಿಯಮಗಳು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಲು ಬೇಕಾದ ಮುಖ್ಯ ನಿಯಮಗಳು. ಮುಖ್ಯ ಅರ್ಹತೆ: ಕುಟುಂಬದ ಮಹಿಳಾ ಮುಖ್ಯಸ್ಥೆ ಆಗಿರಬೇಕು, ಕರ್ನಾಟಕದ ನಿವಾಸಿಯಾಗಿರಬೇಕು, ಬಿಪಿಎಲ್ ಬೈ ಎಪಿಎಲ್ ಬೈ ಅಂತ್ಯೋದಯ ಕಾರ್ಡ್ ಹೊಂದಿರಬೇಕು, ರೇಷನ್ ಕಾರ್ಡ್ನಲ್ಲಿ ಹೆಸರು ಇರಬೇಕು. ಯಾರಿಗೆ ಸಿಗಲ್ಲ? ಆದಾಯ ತೆರಿಗೆ ಪಾವತಿಸುವ ಕುಟುಂಬ, ಸರ್ಕಾರಿ ನೌಕರರ ಕುಟುಂಬ, ಕೆಲವು ವಿನಾಯಿತಿಗಳನ್ನು ಹೊರತುಪಡಿಸಿ ಹೆಚ್ಚಿನ ಮೊತ್ತದ ಪಿಂಚಣಿ ಪಡೆಯುವವರು. ಲೇಟೆಸ್ಟ್ ಅಪ್ಡೇಟ್: ಸರ್ಕಾರ ಈಗ ಡೇಟಾ ಪರಿಶೀಲನೆ ಕಠಿಣ ಮಾಡಿದೆ. ತಪ್ಪು ಮಾಹಿತಿ ಕೊಟ್ಟವರನ್ನು ಯೋಜನೆಯಿಂದ ಹೊರಗಿಡಲಾಗುತ್ತಿದೆ. ಹಣ ಜಮಾ ವ್ಯವಸ್ಥೆ ಸಂಪೂರ್ಣ ಮಾಹಿತಿ. ತಿಂಗಳಿಗೆ 2000 ರೂಪಾಯಿ ಹೇಗೆ ಬರುತ್ತೆ? ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಮಹಿಳೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತದೆ. ಬ್ಯಾಂಕ್ ಖಾತೆ ಹೇಗಿರಬೇಕು? ಆಧಾರ್ ಲಿಂಕ್ ಆಗಿರಬೇಕು, ಎನ್ಪಿಸಿಐ ಇನೇಬಲ್ ಆಗಿರಬೇಕು, ಸಕ್ರಿಯ ಆಕ್ಟಿವ್ ಖಾತೆ ಇರಬೇಕು. ಹಣ ಯಾವಾಗ ಬರುತ್ತೆ? ಸಾಮಾನ್ಯವಾಗಿ ತಿಂಗಳ ಕೊನೆಯಲ್ಲಿ. ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಬಹುದು. ಹಣ ಜಮಾ ಆಗದಿದ್ದರೆ ಏನು ಮಾಡಬೇಕು? ಹಣ ಬರದಿದ್ದಕ್ಕೆ ಪ್ರಮುಖ ಕಾರಣಗಳು: ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದಿರುವುದು, ಎನ್ಪಿಸಿಐ ಇನ್ಆಕ್ಟಿವ್ ಆಗಿರುವುದು, ರೇಷನ್ ಕಾರ್ಡ್ ದೋಷ, ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಮ್ಯಾಚ್. ಪರಿಹಾರ ಕ್ರಮ: 1. ಬ್ಯಾಂಕ್ಗೆ ಭೇಟಿ ನೀಡಿ ಎನ್ಪಿಸಿಐ ಸಕ್ರಿಯಗೊಳಿಸಿ. 2. ಆಧಾರ್ ತಿದ್ದುಪಡಿ ಮಾಡಿ. 3. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿ. 4. ಸೇವಾ ಕೇಂದ್ರ ಗ್ರಾಮ 1 ಬೈ ಬೆಂಗಳೂರು 1ಗೆ ಭೇಟಿ ನೀಡಿ. ಲೇಟೆಸ್ಟ್ ಸೂಚನೆ: ಸರ್ಕಾರ ಈಗ ಆನ್ಲೈನ್ ದೂರು ವ್ಯವಸ್ಥೆಯನ್ನು ಬಲಪಡಿಸಿದೆ. ತಿದ್ದುಪಡಿ ಮತ್ತು ದೂರು ಸಲ್ಲಿಕೆ. ಯಾವ ತಿದ್ದುಪಡಿ ಮಾಡಬಹುದು? ಹೆಸರು ತಿದ್ದುಪಡಿ, ಬ್ಯಾಂಕ್ ಖಾತೆ ಬದಲಾವಣೆ, ಆಧಾರ್ ಸಂಖ್ಯೆ ಅಪ್ಡೇಟ್, ಕುಟುಂಬದ ಮುಖ್ಯಸ್ಥೆ ಬದಲಾವಣೆ. ದೂರು ಸಲ್ಲಿಸುವ ವಿಧಾನ: ಗ್ರಾಮ ಪಂಚಾಯತ್ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸೇವಾ ಕೇಂದ್ರಗಳು. ಸಲಹೆ: ಒಮ್ಮೆ ದೂರು ನೀಡಿದ ಮೇಲೆ ಅದರ ಅಪ್ಡೇಟ್ಸ್ ಗಮನಿಸುತ್ತಿರಿ. ಲೇಟೆಸ್ಟ್ ಸರ್ಕಾರಿ ಅಪ್ಡೇಟ್: ಇತ್ತೀಚಿನ ಸರ್ಕಾರದ ಹೇಳಿಕೆಗಳ ಪ್ರಕಾರ ಯೋಜನೆ ನಿರಂತರವಾಗಿ ಮುಂದುವರಿಯಲಿದೆ. ಅರ್ಹ ಮಹಿಳೆಯರಿಗೆ ಹಣ ತಪ್ಪದೇ ಸಿಗುತ್ತದೆ. ನಕಲಿ ದಾಖಲೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. 2026 ಯೋಜನೆ ಸ್ಥಿರವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಏನು? ಭವಿಷ್ಯದ ಯೋಜನೆಗಳು, ಸಹಾಯಧನ ಹೆಚ್ಚಿಸುವ ಬಗ್ಗೆ ಚರ್ಚೆ, ಹೊಸ ಮಹಿಳಾ ಕಲ್ಯಾಣ ಯೋಜನೆಗಳು, ಸ್ವಾವಲಂಬನೆ ಕಾರ್ಯಕ್ರಮಗಳು. ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹಣ ಬಂದಿದೆಯಾ? ಬರದಿದ್ದರೆ ಯಾವ ಸಮಸ್ಯೆ ಇದೆ? ಕಾಮೆಂಟ್ನಲ್ಲಿ ಬರೆಯಿರಿ.